ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ, ನೋಡಿ ಸ್ನೇಹಿತರೆ, ನಾಳೆ ಬಂದು ಅನಂತ ಚತುರ್ದಶಿ ಇರೋದ್ರಿಂದ ಖಂಡಿತವಾಗ್ಲೂ ಯಾರಿಗೆ ಸಂತಾನ ಆಗ್ತಾ ಇಲ್ಲ ಅಂತ ಬಯಸ್ತಾ ಇದ್ದೀರೋ ಅಂಥವರು ನಾಳೆ ವಿಶೇಷವಾಗಿ ಒಂದು ಅನುಷ್ಠಾನನ ಸಂಕಲ್ಪ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ವಿಶೇಷವಾದ ದಿನಗಳಲ್ಲಿ ನಾವು ವಿಶೇಷ ಸಂಕಲ್ಪ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಸಂತಾನ ಪ್ರಾಪ್ತಿ ಆಗೇ ಆಗುತ್ತೆ ಅನ್ನೋದು ನನಗೆ ಒಬ್ಬರು ಗುರುಗಳು ತಿಳಿಸ್ಕೊಟ್ಟಿರೋ ಅಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಅಂತ ಅಂದರೆ, ನೋಡಿ ಸ್ನೇಹಿತರೆ, ನಾಳೆ ಅನಂತ ಚತುರ್ದಶಿ ಇರೋದ್ರಿಂದ ಯಾವುದಾದ್ರೂ ವಿಷ್ಣು ದೇವಸ್ಥಾನಕ್ಕೆ ನೀವು ಹೋಗಿ, ಅದರಲ್ಲೂ ಗಂಡ ಹೆಂಡತಿಯರ ಸಮೇತ ಹೋಗಿ, ಅಕಸ್ಮಾತು ನಿಮಗೆ ಬೆಳಗಿನ ಜಾವ ಹೋಗೋಕ್ಕಾದರೆ ಬೆಳಗಿನ ಜಾವ ಹೋಗಿ, ಇಲ್ಲ ಅಂದರೆ ನಾಳೆ ಸಾಯಂಕಾಲದ ಒಳಗಡೆ ಟೈಮ್ ಇದ್ದೇ ಇರುತ್ತೆ. ಮಟ್ಟ ಮಧ್ಯಾಹ್ನ ಬೇಡ, ಅದು ಬಿಟ್ಟು ಮಿಕ್ಕಿದ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಮೊದಲಿಗೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಕುಲದೇವರು ಯಾರಿರುತ್ತೋ ಅದನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣೇಶನ ನೀವು ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ಅನಂತ ಪದ್ಮನಾಭ ದೇವಸ್ಥಾನಕ್ಕಾದರೂ ಹೋಗಿ, ಇಲ್ಲಾಂದರೆ ವಿಷ್ಣು ದೇವಸ್ಥಾನಕ್ಕಾದರೂ ಹೋಗಿ, ಶ್ರೀನಿವಾಸ ದೇವಸ್ಥಾನದಲ್ಲಿ ಎದುರಿಗೆ ಇರೋವಂಥ ಅರಳಿ ಮರಕ್ಕೆ ನಾಳೆ ದಿನ ನೀವು ಹೋಗಿ ತೊಟ್ಲನ್ನ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಅದರಲ್ಲೂ ಮರದ ತೊಟ್ಟಿಲುಗಳು ಸಿಗ್ತಾ ಇರುತ್ತೆ. ಆ ತೊಟ್ಟಿಲುಗಳು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಬಿದ್ರಿಂದ ಎಣ್ದಿರೋಂಥ ಬುಟ್ಟಿಗಳೆಲ್ಲ ಇರುತ್ತೆ. ಆ ಬುಟ್ಟಿಗಳನ್ನ ನೀವು ತಗೊಂಡು, ಆ ಬುಟ್ಟಿ ಒಳಗೆ ಅಂದರೆ ತೊಟ್ಲು ಥರನೇ ಇರುತ್ತೆ, ಅಂಥದ್ದನ್ನು ನೀವು ತಗೊಂಡು ನಾಳೆ ದಿನ ನೀವು ಅದನ್ನು ಕಟ್ಟೋದ್ರಿಂದ ಖಂಡಿತವಾಗ್ಲೂ ಸಂತಾನ ಪ್ರಾಪ್ತಿ ಆಗುತ್ತೆ. ಯಾಕಂದರೆ ಗಂಡ ಹೆಂಡತಿಯರಿಬ್ಬರು ಸಮೇತ ನೀವು ಹೋಗಿ ಸಂಕಲ್ಪ ಮಾಡಿಕೊಂಡು ನೀವು ಲಕ್ಷ್ಮೀನಾರಾಯಣರನ್ನ ನಮಗೆ ಸಂತಾನ ಕೊಡಿ ಅಂತ ಕೇಳಿಕೊಂಡು ಕಟ್ಟೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಸಂತಾನ ಆಗುತ್ತೆ ಅಂತ ನನಗೆ ಒಬ್ಬರು ಗುರುಗಳು ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಕಟ್ಟಿ. ಯಾಕಂದರೆ ಅದ್ರ ಜೊತೆಗೆ ನೀವು ಇನ್ನೂ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಪ್ಪ ಅಂತಂದರೆ, ನೋಡಿ ಸ್ನೇಹಿತರೆ, ನಾಳೆ ದಿನ ನೀವು ಸಂಕಲ್ಪ ಮಾಡಿಕೊಂಡು ನೀವು ನಾನು ಹೇಳಿದ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ನೋಡಿ ಸ್ನೇಹಿತರೆ, ಇದು ನಾನು ಹೇಳ್ಕೊಡ್ತಿರೋ ಅಂಥದ್ದಲ್ಲ, ನನಗೆ ಒಬ್ಬರು ಗುರು ಹೇಳ್ಕೊಟ್ಟಿರೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಾಳೆ ದಿನ ನಿಮ್ಮ ಕುಲದೇವರು ಯಾವ ದೇವರಿದೆಯೋ ಅದಕ್ಕೆ ನೀವು ಒಂದು ಮುಡುಪು ಅಂತನ ಕಟ್ಟಬೇಕಾಗುತ್ತೆ. ಆ ಮುಡುಪನ್ನ ನೀವು, ಅದರಲ್ಲೂ ಮಂಗಳವಾರ ಬಂದಿರೋದ್ರಿಂದ ನೀವು ಇದನ್ನು 9 ಮಂಗಳವಾರ ಮತ್ತು 9 ಶುಕ್ರವಾರ ನೀವು ಇದನ್ನು ಆಚರಣೆ ಮಾಡಲೇಬೇಕು. ಏನಪ್ಪ ಅದು ಅಂದರೆ, ನಾಳೆ ಒಂದು ದಿನ ನೀವು ಅನಂತ ಚತುರ್ದಶಿ ಇರೋದ್ರಿಂದ ಒಳ್ಳೆ ಮುಹೂರ್ತ ಮತ್ತು ಒಳ್ಳೆ ಲಗ್ನ ಇರೋದ್ರಿಂದ ನಾಳೆ ದಿನ ನೀವು ನಿಮ್ಮ ಕುಲದೇವರು ಯಾವುದೇ ಆಗಿರಲಿ, ವಿಷ್ಣು ಆಗಿರಲಿ, ಶಿವ ಆಗಿರಲಿ, ಯಾವುದೇ ಇರ್ಬೋದು, ಮಾರಮ್ಮ ಆಗಿರಲಿ, ಕಾಲಭೈರವ ಆಗಿರಲಿ, ಗಣೇಶ ಆಗಿರಲಿ, ರಾಘವೇಂದ್ರ ಆಗಿರಲಿ, ಯಾವುದೋ ಒಂದು ಕುಲದೇವರು ಅಂತ ನಿಮಗಿದ್ದೇ ಇರುತ್ತೆ. ಅಂಥ ದೇವರಿಗೆ ನೀವು ಏನು ಮಾಡಬೇಕು ಅಂದರೆ, ಒಂದು ಹಳದಿ ಬಟ್ಟೆನ ನೀವು ತೊಗೊಬೇಕಾಗುತ್ತೆ. ಆ ಹಳದಿ ಬಟ್ಟೆ ಮೇಲೆ ನೀವು ಸ್ವಲ್ಪ ಅರಿಶಿಣ, ಕುಂಕುಮ, ಒಂದು ಸ್ವಲ್ಪ ಮಂತ್ರಾಕ್ಷತೆನ ಹಾಕಿ 11 ರೂಪಾಯಿನ ನೀವು, ಅಥವಾ 21 ರೂಪಾಯಿ, ಇಲ್ಲ ಅಂದರೆ 101 ರೂಪಾಯಿನ ನೀವು ಆ ಹಳದಿ ಬಟ್ಟೆಯ ಒಳಗಡೆ ಇಟ್ಟು ನೀವು ಅದಕ್ಕೆ ಸ್ವಲ್ಪ ದೇವರ ಮುಂದೆ ಇರುವಂಥ ಮಂತ್ರಾಕ್ಷತೆನ ನೀವು ಇಟ್ಟು ನೀವು ಕೇಳ್ಕೊಬೇಕು. ಇದು ನಾನು ಕಟ್ತಿರೋಂಥ ಸಣ್ಣ ಮುಡುಪಪ್ಪ, ನನಗೆ ಆದಷ್ಟು ಬೇಗ ನನಗೆ ಒಂದು ಸಂತಾನನ ನೀವು ಕೊಡಿ ಅಂತ ಕೇಳಿಕೊಂಡು ಮುಡುಪನ್ನ ನಿಮ್ಮ ಮನೆಯ ದೇವರ ಮುಂದೆ, ನಿಮ್ಮ ಯಾವುದು ದೇವರನ್ನ ನೀವು ಕುಲದೇವರು ಅಂತ ಪೂಜೆ ಮಾಡ್ತಿದ್ದೀರೋ ಆ ಕುಲದೇವರ ಮುಂದೆ ನೀವು ಆ ಮುಡುಪನ್ನ ಇಟ್ಟು ನೀವು ನಾಳೆ ದಿನ 9 ಮಂಗಳವಾರ ನಿರಂತರವಾಗಿ ನಿಮ್ಮ ಮನೆಯಲ್ಲಿರೋಂಥ ಶಕ್ತಿ ದೇವತೆ ಅಂದರೆ ಯಾವುದಾದ್ರೂ ಹೆಣ್ಣು ದೇವತೆ ಇರ್ಬೋದು, ಅಂಥ ದೇವತೆಗೆ ನೀವು ದುರ್ಗೆ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಕಾಳಿ ಇರ್ಬೋದು, ಅಥವಾ
ಕಾಟೇರಮ್ಮ ಇರ್ಬೋದು, ಅಥವಾ ಮಹಾಲಕ್ಷ್ಮಿ ಇರ್ಬೋದು, ಸಿಗಂದೂರು ಚೌಡೇಶ್ವರಿ ಇರ್ಬೋದು, ಅನ್ನಪೂರ್ಣೇಶ್ವರಿ ಇರ್ಬೋದು, ಅಥವಾ ನಿಮಗೆ ಗಂಗಮ್ಮ ಇರ್ಬೋದು. ಯಾವುದೋ ಒಟ್ಟಿನಲ್ಲಿ ಒಂದು ದೇವಿ ಎದುರಿಗೆ ನೀವು ಹೋಗಿ ನಾಳೆ ದಿನ 9 ಮಂಗಳವಾರ 9 ಶುಕ್ರವಾರ ನೀವು ನಿರಂತರವಾಗಿ ನೀವು 2 ಬೆಲ್ಲದ ದೀಪದ ಅಚ್ಚು ಒಳಗಡೆಗೆ ನೀವು ತುಪ್ಪದ ಬತ್ತಿನ ಹಾಕ್ಬಿಟ್ಟು ನಾಳೆ ದಿನ ನೀವು 9 ಮಂಗಳವಾರ ಹಚ್ಚಿದೆ ಆದರೆ ಖಂಡಿತವಾಗ್ಲೂ ಶೀಘ್ರವಾಗಿ ಸಂತಾನ ಆಗೇ ಆಗುತ್ತೆ. ಆದರೆ ನಾಳೆ ನೀವು ಅನಂತ ಚತುರ್ದಶಿ ದಿನ ನೀವು ಅರಳಿ ಮರಕ್ಕೆ ಏನಾದರೂ ಹೋಗಿ ಅದರಲ್ಲೂ ವಿಶೇಷವಾಗಿ ನೀವು ಗಂಡ ಹೆಂಡತಿಯರ ಸಮೇತ ಅರ್ಚನೆ ಮಾಡಿಸಿದ್ದು ಅದೇ ಬೆಲ್ಲದ ದೀಪನ ನೀವು ಹಚ್ಚಿ ಅದು ಯಾಕಂದರೆ ಅಲ್ಲೇ ಮಹಾಲಕ್ಷ್ಮಿ ಇರ್ತಾರೆ, ಕೆಲವೊಂದು ದೇವಸ್ಥಾನದಲ್ಲಿ ಅಲ್ಲೇ ದುರ್ಗಾ ಪರಮೇಶ್ವರ ಇರ್ತಾರೆ. ನಿಮ್ಮ ಇಷ್ಟ. ಅಂದರೆ ಒಂದು ದೇವಸ್ಥಾನದಲ್ಲಿ ಯಾವುದೋ ಒಂದು ಹೆಣ್ಣಿನ ದೇವತೆ ಇದ್ದೇ ಇರ್ತಾರೆ. ಅಂಥ ಹೆಣ್ಣಿನ ದೇವತೆ ಇರೋಂಥ ಮುಂದೆ ನೀವು ಮಹಾಲಕ್ಷ್ಮಿ ಇದ್ದೇ ಇರ್ತಾರೆ. ಅಂಥ ಮಹಾಲಕ್ಷ್ಮಿ ದೇವಿ ಮುಂದೆ ಅದರಲ್ಲೂ ಮಂಗಳವಾರ ಇರೋದ್ರಿಂದ ಸಂತಾನಕ್ಕೆ ಗೇಳಿ ಮಾಡಿಸಿದಂಥ ಪುಣ್ಯ ದಿನ ಆಗಿರುತ್ತೆ. ಅಂಥ ದಿನ ನೀವು ಆ ಮಂಗಳವಾರದ ಸಮಯದಲ್ಲಿ 2 ಬೆಲ್ಲದ ದೀಪನ ನೀವು ಹಚ್ಚಿ ತದನಂತರ ನೀವು ಪ್ರತಿ ಮಂಗಳವಾರ ನಾನು ಮಾಡ್ತೀನಿ ಅಂತ ನಾಳೆ ನೀವು 1 ಮಂಗಳವಾರ ಮಾಡ್ತೀರಾ ಅಂದ್ಕೊಳ್ಳಿ, ಇನ್ನು 8 ಮಂಗಳವಾರ ಇರುತ್ತೆ. ಆ 8 ಮಂಗಳವಾರ ನಿರಂತರವಾಗಿ ನೀವು ಬೆಲ್ಲದ ದೀಪನ ಹಚ್ಚಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ 9 ಶುಕ್ರವಾರನೂ ಸಹ ಕಂಟಿನ್ಯೂಸ್ ಆಗಿ ನೀವು ಹಚ್ಚಬೇಕಾಗುತ್ತೆ. ಅವತ್ತಿನ ದಿನ ನೀವು ಗಂಡ ಅಕಸ್ಮಾತ್ ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಆಗೋಕ್ಕಾಗಲ್ಲ ಅನ್ನೋರು ಖಂಡಿತವಾಗ್ಲೂ ನೀವು ಒಬ್ಬರೇ ಹೋಗಿ ಕೂಡ ಆ ದೀಪನ ಹಚ್ಬೋದು. 9 ಮಂಗಳವಾರ 9 ಶನಿವಾರ ನೀವು ಈ ರೀತಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವೊಂದು ವಿಷಯಕ್ಕೆ ನೀವು ಸಂಕಲ್ಪ ಮಾಡಿ ನೀವು ಸಂತಾನ ಬೇಕು ಅಂತ ಕಟ್ಟಿರ್ತೀರೋ ಅದು ಖಂಡಿತವಾಗ್ಲೂ ಸಿದ್ಧಿ ಆಗುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸಾಧ್ಯವಾದಷ್ಟು ನಾಳೆ ದಿನ ತೊಟ್ಲನ್ನು ಕಟ್ಟಿ, ಯಾಕಂದರೆ ನಾವು ಗಂಡ ಹೆಂಡತಿಯರ ಸಮೇತ ನಾವು ತೊಟ್ಲನ್ನು ಕಟ್ಟಿದಾಗ ಲಕ್ಷ್ಮೀನಾರಾಯಣರು ಹೇಗೆ ಜೊತೆಯಾಗಿ ಇರ್ತಾರೋ ಅದೇ ರೀತಿ ನಾವು ಕೂಡ ಲಕ್ಷ್ಮೀನಾರಾಯಣರ ಅಂಶ ಅಂತ ತಿಳ್ಕೊಂಡು ನಾವು ಪರಿಪೂರ್ಣವಾಗಿ ನಮ್ಮ ದೇಹ ಮತ್ತು ಮನಸ್ಸನ್ನು ಭಗವಂತನ ಹತ್ರಕ್ಕೆ ನಾವು ಬೇಡಿಕೆ ಇಟ್ಟಾಗ ಖಂಡಿತವಾಗ್ಲೂ ಯಾವುದೇ ಒಂದು ರೀತಿಲಿ ಒಂದು ಒಳ್ಳೆಯ ರೀತಿಲಿ ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತದಲ್ಲಿ ನಾವು ಸಂಕಲ್ಪ ಮಾಡಿ ಬೇಡ್ಕೊಂಡಿದ್ದಾಗ ಮಾತ್ರನೇ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರೋಂಥ ಆಸೆ ಪೂರೈಸೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾಳೆ ದಿನ ಇದೊಂದು ಪುಟ್ಟ ಉಪಾಯನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಖಂಡಿತವಾಗ್ಲೂ ನಾಳೆ ದಿನ ಎಲ್ಲರೂ ಸಾಧ್ಯವಾದಷ್ಟು ಅನಂತ ಚತುರ್ದಶಿ ದಿನ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ದೇವಸ್ಥಾನಕ್ಕೆ ಹೋಗಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ದೇವರ ದರ್ಶನನ ನಾವು ಮನೆಯಲ್ಲಿ ಕೂತ್ಕೊಂಡು ಮಾಡೋದಕ್ಕಿಂತ ನಮಗೆ ಜಾಸ್ತಿ ದೇವರ ತರಂಗಗಳ ಮುಖಾಂತರ ದೇವರ ಶಕ್ತಿ ಅನ್ನೋದು ಅವರು ಭಗವಂತ ನಮ್ಮನ್ನು ನೋಡ್ತಾ ಇರ್ತಾರೆ. ಅಂಥ ಭಗವಂತ ನಮಗೆ ನೋಡಿ ಕಣ್ಣಾರೆ ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ ಇರುತ್ತೆ. ಅದರಲ್ಲೂ ಒಳ್ಳೊಳ್ಳೆ ಲಹರಿಗಳನ್ನ ಬಿಡ್ತಾ ಇರ್ತಾರೆ. ಅಂದರೆ ನಾನು ಹೇಳಕ್ಕೆ ಬರ್ತಾ ಇರೋ ವಿಷಯ ಏನು ಅಂದರೆ, ದೇವರು ಅನ್ನೋದು ಒಂದು ವಿಶೇಷ ಮುಹೂರ್ತದಲ್ಲಿ ಅವರದೇ ಆದ ಪದ್ಧತಿ ರೀತಿ ನೀತಿಗಳಿರುತ್ತೆ. ಅಲ್ಲಿ ಒಂಥರ ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ನು ನಮ್ಮ ದೇಹಕ್ಕೆ ಮತ್ತು ನಮ್ಮ ಮನಸ್ಸಿಗೆ ಒಂದು ರೀತಿ ಕೆಲಸ ಮಾಡೋದಕ್ಕೆ ಒಂದು ಸ್ಫೂರ್ತಿಯಾಗಿ ಅಥವಾ ಅಲ್ಲಿರೋಂಥ ತರಂಗಗಳು ನಮಗೆ ಪಾಸಿಟಿವ್ ಎನರ್ಜಿ ಕೊಡೋದಕ್ಕೆ ನಾವು ಅಟ್ಲೀಸ್ಟು ಆ ದೇವಸ್ಥಾನಕ್ಕೆ ನಾವು ಏನೂ ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಆ ದೇವರಿಗೆ ಅಲಂಕಾರ ಮಾಡಿರೋಂಥದ್ದನ್ನ ನೋಡೋಕ್ಕಾದ್ರೂ ಹೋಗಬೇಕು. ಯಾಕಂದರೆ ಭಗವಂತ ನಮ್ಮನ್ನು ನೋಡೋಕ್ಕೆ ಅಂತ ಬಂದಿರ್ತಾನೆ. ಅಂತ ಭಗವಂತನ ನಾವು ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ನಮ್ಮ ಜೀವನದಲ್ಲಿ ನಾವು ಏನೇನು ಕರ್ಮಗಳು ಮಾಡಿದ್ದೀವೋ ಆ ಕರ್ಮಗಳನ್ನ ಕಳೆಯೋದಕ್ಕೆ ಆ ಸ್ಥಳಗಳಲ್ಲಿ ಹೋದಾಗ ಆ ಸ್ಥಳದ ಮಹಿಮೆಯಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ನೋಡಿ, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ನೆನ್ನೆ ದರ್ಬೆ ಕುಡಿ ಅಂತ. ನಿಜವಾಗ್ಲೂ ನನಗೂ ಇವತ್ತು ತುಂಬಾ ಖುಷಿಯಾಯಿತು. ನೋಡಿ, ನಾನು ಸುಮ್ಮನೆ ಸಂಕಲ್ಪ ಮಾಡ್ಕೊಂಡಿದ್ದೆ. ಇವತ್ತು ನಾನು ದೇವಸ್ಥಾನಕ್ಕೆ ಹೋದಾಗ ಎಷ್ಟು ತುಂಬಾ ಖುಷಿ ಆಯಿತು. ನಾನು ನನ್ನ ಸ್ನೇಹಿತೆ ದೇವಸ್ಥಾನಕ್ಕೆ ಹೋದೋ ಖಂಡಿತವಾಗ್ಲೂ ಎಷ್ಟು ಪೂರ್ತಿ ನಾವು ಎಷ್ಟೊಂದು ಟೈಮ್ ನಾವು ಊಹೆನೂ ಮಾಡಿರೋಕ್ಕಾಗಲ್ಲ, ಅಂಥದ್ದು ನಮ್ಮ ಜೀವನದಲ್ಲಿ ನಡೆದುಬಿಡುತ್ತೆ. ಇವತ್ತು ನಾನು ಸಂಕಲ್ಪ ಮಾಡಿಸ್ಬೇಕು ಅಂತ ಹೋಗಿ ದರ್ಬೆ ಕೊಡಬೇಕು ಅಂತಲೇ, ಯಾಕಂದರೆ ನಾಳೆ ವಿಶೇಷ ಪೂಜೆ ಇರೋದ್ರಿಂದ ಇವತ್ತೂ ಸಹ ಕೊಡ್ಬೋದು ಅಂಥೇಳಿ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅದರಲ್ಲೂ ನಾನು
ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಎಷ್ಟು ಖುಷಿ ಆಯಿತು ಅಂದರೆ ಸ್ನೇಹಿತರೆ, ನನಗೆ ತುಂಬಾ ಖುಷಿ ಆಯಿತು. ಅದರಲ್ಲೂ ನಮಗೆ ಅಲ್ಲಿ ದೇವ್ರನ್ನ ತುಂಬ ಹತ್ರದಿಂದ ನೋಡೋದಕ್ಕೂ ತುಂಬಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು, ಅಭಿಷೇಕ ಮಾಡಿದ್ರು, ಆಮೇಲೆ ಪ್ರಾರ್ಥನೆ ಮಾಡಿದ್ರು, ಸಂಕಲ್ಪ ಮಾಡಿದ್ರು. ಅದನ್ನೆಲ್ಲ ನೋಡಿದಾಗ ನಾವು ಕೊಟ್ಟಂಥ ದರ್ಬೆನೂ ಕೂಡ ಪ್ರೀತಿಯಿಂದ ಈಸ್ಕೊಂಡು ಸಂಕಲ್ಪಪೂರ್ವಕವಾಗಿ ಈಸ್ಕೊಂಡಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ಅದೇ ಸ್ನೇಹಿತರೆ, ನಾವು ಯಾವ ರೀತಿ ಭಗವಂತನ ನೋಡ್ತೀವೋ ಆ ರೀತಿ ನಾವು ಖಂಡಿತವಾಗ್ಲೂ ಭಗವಂತ ನಮ್ಮನ್ನು ನೋಡ್ತಾನೆ. ಯಾಕಂದರೆ ನಾವು ಚಿಕ್ಕ ಚಿಕ್ಕ ವಸ್ತುಗಳು ಅಂತ ನಾವು ಕೇರ್ಲೆಸ್ ಮಾಡ್ತೀವಿ. ಚಿಕ್ಕ ಚಿಕ್ಕ ವಿಷಯಗಳೇ ನಮಗೆ ದೊಡ್ಡ ದೊಡ್ಡ ಸಂತೋಷ ಕೊಡೋದು. ನೋಡಿ, ಎಷ್ಟೊಂದು ಟೈಮು ತುಂಬ ಕ್ಯೂ ನಿಂತಿರ್ತಿದ್ದೋ, ಬೆಳಗ್ಗೆ ಹೋದರೆ ಸಂಜೆವರೆಗೂ ಮಧ್ಯಾಹ್ನ ಆಗ್ಬಿಡೋದು ದರ್ಶನಕ್ಕೆ. ಆದರೆ ಇವತ್ತು ಹೋದಾಗ ಯಾವುದೇ ರೀತಿ ಕ್ಯೂ ಇರಲಿಲ್ಲ. ಎಷ್ಟು ಚೆನ್ನಾಗಿ ಅಂದರೆ ದೇವ್ರಿಗೂ ನಮಗೂ ಸ್ವಲ್ಪವೇ ದೂರ ಇತ್ತು. ಆ ದೇವ್ರನ್ನ ಕಣ್ಣು ತುಂಬ ನೋಡ್ದು. ಅದರಲ್ಲೂ ಲಕ್ಷ್ಮಿನ ತೊಡೆ ಮೇಲೆ ಕುಣಿಸ್ಕೊಂಡಿರೋಂಥ ದೇವ್ರ ದರ್ಶನ ಮಾಡಿದಾಗ ಅದಕ್ಕಿಂತ ಪುಣ್ಯ ಇನ್ನೇನು ಬೇಕು. ನಾವು ಮಾಡೋವಂಥ ಕೆಲಸಗಳನ್ನ ನಾವು ಶ್ರದ್ಧೆಯಿಂದ ಮಾಡಿದಾಗ ಭಗವಂತ ನಮಗೆ ಇವತ್ತು ನಾವು ಮಾಡಿದಾಗ ಇನ್ಯಾವತ್ತೂ ನಮಗೆ ಆ ಪ್ರತಿಫಲ ಸಿಗುತ್ತೆ. ನಾನು ಅದನ್ನೇ ನಿಮಗೆ ಹೇಳ್ಕೊಡ್ತಾ ಇರೋದು. ಚಿಕ್ಕ ಚಿಕ್ಕ ಪ್ರಯತ್ನಗಳನ್ನ ನೀವು ಮಾಡಿ, ಇವತ್ತಲ್ಲ ಅಂದರೆ ನಾಳೆ ದಿನ ನೀವು ಮಾಡಿರೋಂಥ ಪ್ರಯತ್ನಕ್ಕೆ ಒಂದು ಖಂಡಿತವಾಗ್ಲೂ ಬೆಲೆ ಸಿಕ್ಕುತ್ತೆ. ನೀವು ಅಂದ್ಕೊಬೋದು, ಅಯ್ಯೋ ನಾನು ಇವತ್ತು ಮಾಡಿದ ತಕ್ಷಣ ನಾನು ಅಂದ್ಕೊಂಡಿದ್ದಾಗಿಲ್ಲ, ಕೋಟ್ಯಾಧೀಶ್ವರ ಆಗ್ಬಿಡ್ತೀನ, ನಾನು ಇವತ್ತು ಹೋಗಿ ದರ್ಶನ ಮಾಡಿ ಒಂದು ಕಟ್ಟನ್ನು ನಾನು ದರ್ವೆ ಕೊಟ್ಟಿದ ತಕ್ಷಣ ನಾಳೆನೇ ನಾನು ಶ್ರೀಮಂತರಾಗ್ಬಿಡ್ತೀನ ಅಂತ ನಿಮ್ಮ ಮನಸ್ಸಲ್ಲಿರ್ಬೋದು. ಯಾವತ್ತೂ ಅಷ್ಟೇನೆ ನಾವು ಹೇಳೋಂಥ ವಿಚಾರಗಳು ಯಾವಾಗಲೂ ನಾವು ಥಿಂಕ್ ಮಾಡಬೇಕು. ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಅಂದಾಗ ಆ ಕೆಲಸಕ್ಕೆ ಅದರದೇ ಆದ ಸಮಯನ ಅದು ತಗೊಳ್ಳುತ್ತೆ. ಇವತ್ತು ನೀನು ಒಂದೇ ಒಂದು ಮಾವಿನ ಗಿಡ ಹಾಕಿರ್ತೀರ ಅಂದ್ಕೊಳ್ಳಿ. ಇವತ್ತು ಹಾಕಿದ ತಕ್ಷಣವೇ ನಾಳೆ ಮಾವಿನ ಹಣ್ಣು ಕೊಟ್ಬಿಡುತ್ತೆ ಅಂದ್ಕೊಳ್ಳೋದು ಮುಟ್ಟಾಳ್ತನ ಆಗುತ್ತೆ. ಅಥವಾ ಇವತ್ತು ನಾವು ತೆಂಗಿನ ಮರನ ನೆಟ್ಬಿಟ್ಟು ನಾಳೆ ನಮಗೆ ತೆಂಗಿನಕಾಯಿ ಕೊಡಿ ಅಂತ ಅಂದ್ಕೊಳ್ಳೋದು ಅದು ಸಹ ನಮ್ಮ ಮೂರ್ಖತನ ಆಗುತ್ತೆ. ಆದರೆ ನಾವು ಭಗವಂತನ ಹತ್ರ ಖಂಡಿತವಾಗ್ಲೂ ನಮಗೆ ಇಂಥ ಕಷ್ಟ ಇದೆ, ಇಂಥ ನೋವಿದೆ, ನಮಗೆ ಯಾರ ಸಹಾಯನೂ ಇಲ್ಲ, ನಮಗೆ ಅಂತ ಯಾರೂ ಇಲ್ಲ ಅಂತ ನೀವು ನಿಮ್ಮ ಬೇಡಿಕೆಗಳನ್ನ, ನಿಮ್ಮ ಇಚ್ಛೆಗಳನ್ನ ನೀವು ಭಗವಂತನ ಎದುರಿಗೆ ನೀವು ಪ್ರಾರ್ಥನೆ ಮಾಡೋದಕ್ಕೆ ಒಂದು ಸಮಯ ಇರ್ಬೋದು, ಒಂದು ನಕ್ಷತ್ರ ಇರ್ಬೋದು, ಒಂದು ವಸ್ತು ಇರ್ಬೋದು, ಒಂದು ವ್ರತ ಇರ್ಬೋದು, ಅಥವಾ ಒಂದು ತಂತ್ರ ಇರ್ಬೋದು. ಅದನ್ನು ನಾವು ಮಾಡಿಕೊಂಡಾಗ ಯಾವತ್ತೋ ಒಂದು ದಿನ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಬಂದು ನಾವು ಬಡವರು ಆಗಿರೋರು ಒಂದಲ್ಲ ಒಂದು ದಿನ ನಾವು ಶ್ರೀಮಂತರಾಗ್ಬಿಡ್ಬೋದು. ಅದು ಯಾವ ರೂಪದಲ್ಲಿ ಭಗವಂತ ಕೊಡ್ತಾನೆ ಅಂತ ಅದನ್ನು ಕಂಡುಹಿಡಿಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ಬಡವ ಕೂಡ ಶ್ರೀಮಂತ ಆಗ್ಬೋದು, ಶ್ರೀಮಂತ ಕೂಡ ಭಿಕಾರಿ ಆಗಿಬಿಡ್ಬೋದು. ಯಾಕಂದರೆ ಭಗವಂತನ ಆಟದ ಮುಂದೆ ಏನೂ ನಡೆಯೋದಿಲ್ಲ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನನಗೆ ತುಂಬಾ ಸಂತೋಷ ಆಯಿತು ಸ್ನೇಹಿತರೆ. ಎಷ್ಟು ಸಂತೋಷ ಆಯಿತು ಅಂದರೆ ನಿಜವಾಗ್ಲೂ ನಾನು ಈ ರೀತಿ ಎಲ್ಲ ನಾನು ಅದೇ ಹೇಳ್ತೀನಲ್ಲ, ಯಾವುದೇ ಒಂದನ್ನು ನಾವು ಭಗವಂತನ ನಾವು ಮನಸಾರೆ ಪ್ರೀತಿ ಮಾಡಬೇಕು, ಮನಸಾರೆ ನಂಬಬೇಕು. ನಮ್ಮಲ್ಲಿ ಏನಾದರೂ ಒಂದು ಸಂಕಲ್ಪ ಅಂತ ನಾವು ಮಾಡಿಕೊಂಡಾಗ ಭಗವಂತ ನಮ್ಮಿಂದ ಸೇವೆ ತಗೊಬೇಕು ಅಂದರೆ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗ್ಲೂ ತಗೊತಾನೆ. ಖಂಡಿತವಾಗ್ಲೂ ನೀವು ಅಷ್ಟೇ, ನಾಳೆ ದಿನ ಅವ್ರು ತಗೊಂಡ್ಲಿ ಬಿಡಲಿ ನಿಮ್ಮ ಕರ್ತವ್ಯನ ನೀವು ಮಾಡಿ. ಯಾಕಂದರೆ ನೋಡಿ, ಯಾರದ್ದೇ ಒಂದು ವಸ್ತುನ ಕೊಡಿ ಅಂತ ಅಂದರೆ ಆ ವಸ್ತುಲಿ ಅದಕ್ಕೆ ಆದಂಥ ಶಕ್ತಿ ಇರುತ್ತೆ. ನೀವು ಅಂದ್ಕೊಬೋದು, ಅಯ್ಯೋ ಇದನ್ನೆಲ್ಲ ಕೊಟ್ಬಿಟ್ರೆ ಆಗ್ಬಿಡುತ್ತಾ, ಇದನ್ನೆಲ್ಲ ಮಾಡಿಬಿಟ್ರೆ ಆಗ್ಬಿಡುತ್ತಾ, ಯಾರ್ಯಾರು ಏನೇನೋ ಹೇಳ್ತಾರೆ ಅದನ್ನೆಲ್ಲ ಮಾಡಿದ್ರೆ ಆಗುತ್ತಾ ಅಂತ. ಅಟ್ಲೀಸ್ಟು ನಿಮಗೆ ಮೂಲಭೂತ ಸೌಕರ್ಯಕ್ಕೆ ಯಾವುದು ಅನುಕೂಲ ಇದೆಯೋ ನೋಡಿ. ಇವಾಗ ನಿಮಗೆ ಒಂದು ಬಟ್ಟೆ ಬೇಕು, ಯಾರು ಕೊಡೋದಿಲ್ಲ. ಒಂದೊತ್ತು ಊಟ ಬೇಕು, ಯಾರು ಕೊಡೋದಿಲ್ಲ. ಅಥವಾ ನಿಮ್ಮ ಮಗಳಿಗೆ ಒಂದು ಪುಸ್ತಕನ, ಒಂದು ಪೆನ್ನೋ ಅಥವಾ ಇನ್ಯಾವುದೋ ಒಂದನ್ನು ತಂದುಕೊಡ್ಬೇಕಾಗುತ್ತೆ, ಅದಕ್ಕೆ ದುಡ್ಡು ಇರೋದಿಲ್ಲ. ಆಮೇಲೆ ನಿಮ್ಮಲ್ಲೇ ನಿಮ್ಮ ಗಂಡ ಹೆಂಡತಿ ನಡುವೆ ನಿಮ್ಮಲ್ಲೇ ಪ್ರೀತಿ ಇರೋದಿಲ್ಲ. ಅದಕ್ಕೆ ಅಂತ ನೀವು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿನ ಯಾರೋ ಮಾಟ ಮಂತ್ರ ಮಾಡೋರು ಅಥವಾ ಮೂರನೇ ವ್ಯಕ್ತಿಗೆ ನೀವು ತಗೊಂಡೋಗಿ ನಿಮ್ಮ ನೋವನ್ನೆಲ್ಲ ಹೇಳ್ಕೊಂಡು ಅವ್ರು ಕೇಳೋವಂಥ ಮಾಟ ಮಂತ್ರ ಇರ್ಬೋದು, ಅಥವಾ ಆ ಹೋಮ ಈ ಹೋಮ ಅಲ್ಲಿ ಇಲ್ಲಿ ಅಂತ ಒಂದಷ್ಟು ದುಡ್ಡು ಖರ್ಚು ಮಾಡೋರನ್ನ ನೀವು ನಂಬ್ತೀರಾ. ಅದನ್ನು ಬಿಟ್ಬಿಡಿ. ಯಾವಾಗಲೂ ಭಗವಂತನ ಸೇವೆ ಮಾಡಬೇಕು ಅಂದಾಗ ನಾವು ಯಾವುದೋ ಒಂದು ಚಿಕ್ಕ ಪುಟ್ಟ ವಸ್ತುಗಳು ನಮ್ಮ ಜೀವನನ ಬದಲಾಯಿಸೋವಂಥ ಶಕ್ತಿ ಇರುತ್ತೆ. ಅದನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ಭಗವಂತ ಕೂಡ ನಮ್ಮ ಜೊತೆ, ನಾವು ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಭಗವಂತ ಯಾವತ್ತೂ ನಮ್ಮನ್ನು ಖಂಡಿತವಾಗ್ಲೂ ಸೋಲಿಸೋದಿಲ್ಲ. ರಾಯರು ಯಾವಾಗಲೂ ಹೇಳ್ತಿರ್ತಾರೆ, ನಿಮ್ಗೆ ಎಂಥದ್ದೇ ಸಮಸ್ಯೆಗಳು ಬರಲಿ, ಎಂಥದ್ದೇ ನೋವುಗಳು ಬರಲಿ, ಎಂಥದ್ದೇ ಕಷ್ಟಗಳು ಬರಲಿ, ಆ ಸಮಸ್ಯೆಗಳಿಗೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ ಅಂತ. ಅದನ್ನು ನಾನು ಖಂಡಿತವಾಗ್ಲೂ ನಂಬ್ತೀನಿ. ಯಾವುದೇ ಒಂದು ಸಮಸ್ಯೆ ಬರಲಿ, ಬೆಟ್ಟದ
ರೀತಿಯಾದಂಥ ಸಮಸ್ಯೆ ಬರಲಿ, ತಲೆ ಹೋಗೋವಂಥದ್ದು ಬರಲಿ, ಪ್ರಾಣ ಹೋಗೋವಂಥದ್ದು ಬರಲಿ, ಆದರೂ ನಮ್ಮ ಜೊತೆ ಭಗವಂತ ಇದ್ದಾರೆ ಅಂದರೆ ನಮ್ಮ ರಾಯರು ಇರ್ತಾರೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ನನ್ನ ಜೊತೆ ನನ್ನ ರಾಯರಿದ್ದಾರೆ. ನಾನು ಯಾವತ್ತೂ ರಾಯರನ್ನು ನನಗೆ ಹಣ ಕೊಡಿ, ಐಶ್ವರ್ಯ ಕೊಡಿ, ಆಸ್ತಿ ಕೊಡಿ ಅಂತ ನಾನು ಯಾವತ್ತೂ ಕೇಳೋದಿಲ್ಲ. ನಾನು ಕೇಳೋದು ಒಂದೇ ಒಂದು, ರಾಯರೇ ನೀವು ಬೇಕು, ನೀವು ನನ್ನ ಜೊತೆ ಇರಿ, ಸದಾ ನನ್ನ ಜೊತೆ ಇರಿ, ಕಷ್ಟ ಬರಲಿ ಸಹಿಸೋ ಶಕ್ತಿ ಕೊಡಿ, ಒಳ್ಳೆ ಬುದ್ಧಿ ಕೊಡಿ, ಒಳ್ಳೆ ಜ್ಞಾನ ಕೊಡಿ, ಒಳ್ಳೆ ಕೆಲಸನ ಮಾಡಿಸಿ ಅಂತ ಕೇಳ್ಕೊತೀನಿ. ಕಷ್ಟದಲ್ಲಿ ನಮಗೆ ಯಾವತ್ತೂ ಅಷ್ಟೇ ಸೋಲು ಬರ್ಬಾರ್ದೇ ಹೊರತು ನಾವು ಖಂಡಿತವಾಗ್ಲೂ ಸಾಯೋದಿಲ್ಲ. ನಾವು ಕಷ್ಟಪಟ್ಟಂಥ ಕೆಲಸಗಳು ಇವತ್ತಲ್ಲ ನಾಳೆ ದಿನ ನಮಗೆ ಯಾವ ಟೈಮ್ಗೆ ಏನು ಬೇಕೋ ಅದನ್ನು ಖಂಡಿತವಾಗ್ಲೂ ನೀಡುತ್ತೆ ಅನ್ನೋದು ನನ್ನ ಭಾವನೆ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ನಾಳೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ಒಳ್ಳೆ ವಿಶೇಷ ಮುಹೂರ್ತಗಳು, ವಿಶೇಷ ಸಮಯಗಳು ಬಲು ಅಪರೂಪಕ್ಕೆ ನಮಗೆ ಸಿಗುತ್ತೆ. ಯಾಕಂದರೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನಂಗೆ ಅದರಲ್ಲೂ ಮಂಗಳವಾರ ಬಂದಿರೋದ್ರಿಂದ ತುಂಬ ವಿಶೇಷವಾಗಿದೆ. ಅದರಲ್ಲೂ 9 ಮಂಗಳವಾರ ಮಾಡಬೇಕು. ಅದಕ್ಕೆ ನಾಳೆ ವಿಶೇಷವಾದ ಹುಣ್ಣಿಮೆ ಬೇರೆ ಇದೆ. ಹುಣ್ಣಿಮೆ ಅಂದರೆ ಯಾವಾಗಲೂ ಬೆಳಕನ್ನು ಚೆಲ್ಲುತ್ತೆ. ನಮ್ಮ ಜೀವನದಲ್ಲಿರೋಂಥ ಕತ್ಲೆನ ಹೋಗ್ಲಾಡಿಸಿ ನಮ್ಮ ಜೀವನದಲ್ಲಿ ಒಂದು ಬೆಳಕು ಬರಲಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.